ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿಲಯಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. 180 ಗದ್ಯಗಳ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಪುರಾಣ ಪುರುಷೋತ್ತಮ ಎಂಬುದು 81ನೆಯ ಗದ್ಯ. ಇದರಲ್ಲಿಯೂ ಸಹ 180 ವಿವಿಧ ಪುರಾಣಗಳ ಆಸರೆಯಿಂದ ಅರ್ಥ ಅನುಸಂಧಾನವನ್ನು ಮಾಡಿ ಭಗವಂತ ಮುಗಿಸಿದ್ದಾನೆ. ಅದನ್ನು ಗುರುಗಳ ಪಾದಕ್ಕೆ ಸಮರ್ಪಿಸುವ ಸುಸಂದರ್ಭ ಒದಗಿದೆ. ಪುರಾಣ ಪುರುಷೋತ್ತಮ ಎಂಬುದು 8 ಅಕ್ಷರಗಳಿಂದ ಕೂಡಿರೋದ್ರಿಂದ 8 ಅಕ್ಷರಗಳ ಒಂದು ಓಂಕಾರಕ್ಕೆ ಸಮಾನವಾಗಿರುತ್ತದೆ. ಅದು ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎಂಬುದು ಅಂಗಗಳಿಂದ ಕೂಡಿದ್ದು ಓಂಕಾರ. 18 ವಾಕ್ಯಗಳು 18 ಪುರಾಣದಿಂದ ಸಂಗ್ರಹವಾದದ್ದು. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು 8 ಎಂದರೆ ಪುರಾಣ ಪುರುಷ ಉತ್ತಮ ಎಂದರ್ಥ. 1 8 ಅಂದರೆ 18 ಪುರಾಣದಿಂದ ಪೀಠಿಕಾ ಭಾಗ. 81 ಅಂದರೆ ಪುರಾಣಾರ್ಥ ಸಂಗ್ರಹ. 180 ಎಂದರೆ ಅನಂತನ ಸ್ಮರಣ ಮೂಲಕ ಮುಕ್ತಾಯ. ವಿಷ್ಣುದೇವ ವಿಜಿಜ್ಞಾಸ್ಯ ಎಂಬ ಸಂಕ್ಷೇಪವಾಗಿ ಅರ್ಥ ಸಂಗ್ರಹ. ಆದರೆ ಶಬ್ದ ಅಣುವಾಗಿರಬೇಕು. ಇದು ತಾತ್ಪರ್ಯ ರೂಪವಾದುದು ಪ್ರತಿ ಪದಾರ್ಥದಲ್ಲಿ ಎಂದು ತಿಳಿಯಬೇಕು. ಪುರಾಣ ಪುರುಷೋತ್ತಮ ಎಂಬುದು ತಾತ್ಪರ್ಯವೆಂದು ತಿಳಿಯಬೇಕು. ಪುರಾಣಗಳೇ ಶ್ರೀ ವೇದವ್ಯಾಸರ ಪ್ರತಿರೂಪಮನ್ಯಮಿವ ಧನ್ಯಮಾತ್ಮನಃ. ಪುರಾಣ ಅಂದರೆ ಭಾಗವತ. ಭಾಗವತವನ್ನು ರಚಿಸಿದಂಥವರು ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಭಾಗವತವನ್ನು ಶ್ರೀ ವೇದವ್ಯಾಸರ ಪ್ರತಿರೂಪ ಎಂದೇ ನಾವು ತಿಳಿಯಬೇಕು. ಪುರಾಣ ಪುರುಷ ಎಂದರೆ ಬಿಂಬರೂಪ. ಉತ್ತಮ ಎಂದರೆ ಸರ್ವೋತ್ತಮನಾದ ಅವನು. ಪುರಾಣ ಪುರುಷೋತ್ತಮ ಎಂದರೆ ನಮ್ಮ ಬಿಂಬರೂಪ. ಅಂದರೆ ಬಾಹ್ಯದಲ್ಲಿ ಲಿಪಿ, ವರ್ಣ, ಅಕ್ಷರ, ಗ್ರಂಥ ರೂಪಕವಾಗಿ ಶ್ರೀ ವೇದವ್ಯಾಸ ದೇವರು. ಅವರೇ ಪುರಾಣ ಪುರುಷೋತ್ತಮನಾಗಿ ನಮ್ಮ ಬಿಂಬನಾಗಿದ್ದಾರೆ ಅಂತೆಲ್ಲ ತಿಳಿಯಬೇಕು. ನಾವು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಅದಕ್ಕೆ ಅಂಕಗಳನ್ನು ನೋಡಿಕೊಂಡು ಉತ್ತರ ಹೇಳುವಂತೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 10 ಮಾರ್ಕ್ ಹೀಗೆ ಇದ್ದಾಗ ನಾವು ಪುರಾಣ ಪುರುಷೋತ್ತಮ ಎಂದರೆ ಏನು ಅಂತ ಹೇಳಿದರೆ, ಪುರಾಣ ಪುರುಷೋತ್ತಮ ಎಂಬುದು ವೇದವ್ಯಾಸ ಪ್ರತಿರೂಪ, ಅವನೇ ನಮ್ಮ ಬಿಂಬರೂಪ ಎಂಬುದು 1 ಮಾರ್ಕ್ ಪ್ರಶ್ನೆಗೆ ಉತ್ತರವಾದರೆ, 18 ಪುರಾಣಗಳ ಹೆಸರನ್ನು ಹೇಳಿ ಅದು ಶ್ರೀ ವೇದವ್ಯಾಸರ ವಿವಿಧ ಅಂಗದ ರೀತಿಯಲ್ಲಿ ಶ್ರೀ ವೇದವ್ಯಾಸರ ಮೂರ್ತಿಯ ರಚನೆಯಾಗಿದೆ ಎಂದು ಹೇಳಿ ಪುರಂದರದಾಸರು ತೋರಿಸಿರ್ತಕ್ಕಂಥ ಪುರಾಣ ಪುರುಷೋತ್ತಮದಲ್ಲಿ 18 ಪುರಾಣವೂ ಅಡಗಿದೆ ಎಂಬುದನ್ನು 2 ಮಾರ್ಕಲ್ಲಿ, ಹೀಗೆ 3, 5, 10 ಮಾರ್ಕ್ವರೆಗೂ ನಾವು ಉತ್ತಮವಾಗಿ ಹೇಳ್ತಾ ಹೋಗ್ಬೋದು. ಅನಂತನ ಗುಣ ಪರಿಪೂರ್ಣತ್ವ ಈ ಪ್ರಧಾನ ಲಕ್ಷಣಂ ಎಂಬುದೇ ಭಗವಂತನ ಗುಣಗಳನ್ನು ಹಿಗ್ಗಿಸಿದಷ್ಟು ಹಿಗ್ಗುತ್ತಾ ಹೋಗುತ್ತದೆ. ಅದು ಎಷ್ಟು ಹಿಗ್ಗುತ್ತದೆ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ದಾಟಿ ಹೋಗುತ್ತದೆ. ಆದರೆ ನಮ್ಮ ಯೋಗ್ಯತೆ ಎಷ್ಟಿದೆ, ಆ ಕಾಲದಲ್ಲಿ ಎಷ್ಟು ಮನಸ್ಸಿಗೆ ಬರುತ್ತದೆ, ನಾವು ಮನಸ್ಸಲ್ಲಿ ಎಷ್ಟು ತುಂಬಿಕೊಳ್ಳಬಹುದು,
ಅಷ್ಟನ್ನು ಮಾತ್ರ ನಾವು ಹೊರಗೆ ಹೇಳಲು ಅಥವಾ ನಮಗೆ ಧ್ಯಾನಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ 81ನೇ ಗದ್ಯ ಅನಂತ ಗುಣ ಎಂದಾಗ ಗುಣ ತಿಳಿಸುವ ಅಧಿಕರಣ ಶಾಸ್ತ್ರ, ಅದೇ ಪುರಾಣ, ಅದೇ ವೇದ, ಅದೇ ಭಗವಂತ ಅಂತ ತಿಳಿಯಬೇಕು. 180 ಅರ್ಥಚಿಂತನೆ ಸಮರ್ಪಣೆ ಮಾಡಿ ಅಂತ ಹೇಳಿದಾಗ 4 ಲಕ್ಷ ಶ್ಲೋಕಗಳು, 18 ಪುರಾಣದ ಒಟ್ಟು ಶ್ಲೋಕವಿದೆ. ಶ್ರೀಮದಾನಂದ ತೀರ್ಥರು ಸುಮಾರು 961 ಅಂದರೆ ಸುಮಾರು 1000 ಶ್ಲೋಕವನ್ನು ತಮ್ಮ ಸಾರ್ವಮೂಲದಲ್ಲಿ ಉದಾಹರಿಸಿದ್ದಾರೆ. ಇದು ಕೇವಲ 1% ಆಗದೆ ಕೇವಲ 0.25. ಇದೇ ಒಂದು ಪ್ರಕಾರ ಒಂದು ಶ್ಲೋಕದ ಪಾದಭಾಗ ಅಂದರೆ 4 ಶ್ಲೋಕದಲ್ಲಿ 4ನೇ ಒಂದು ಭಾಗ 1 ಲಕ್ಷ, ಅದರ 4ನೇ ಒಂದು ಭಾಗ, ಹೀಗೆ ನೋಡಿದಾಗ 1000 ಎಂಬತಕ್ಕಂಥದ್ದು ಕೇವಲ ಒಂದು ಅಂಶವೂ ಆಗಲಿಲ್ಲ. ಇದು 32 ಅಕ್ಷರದ ಕಾಲು ಭಾಗ, 8 ಅಕ್ಷರಗಳು, ಅದೇ ಪುರಾಣ ಪುರುಷೋತ್ತಮ. ಇಷ್ಟಾದರೂ ನಾವು ಇಲ್ಲಿ ಚಿಂತಿಸುವ 180 ಮಾತ್ರ, ಇದು ಸಹ ಪಾದದಲ್ಲಿ ಪಾದವೂ ಆಗಲಿಲ್ಲ. ಭಗವಂತನನ್ನು ಅರಿಯಕ್ಕೋಸ್ಕರವಾಗಿ ನಾವು ಯಾವ ಶಬ್ದವನ್ನು ಹೇಳಿದರೂ ಎಲ್ಲವೂ ಭಗವಂತನನ್ನೇ ಸೇರುತ್ತದೆ ಎಂಬುದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳಬೇಕು. ಎಲ್ಲದರ ಅರ್ಥವನ್ನು ಹೇಳುವ ಯೋಗ್ಯತೆ ನಮ್ಮದಲ್ಲ. ಪಾದದಲ್ಲಿ ಪಾದವನ್ನು ತಿಳಿಯುವುದು ಅಂದರೆ ಶ್ರೀ ವೇದವ್ಯಾಸರ ಪಾದವೇ ಸಜ್ಜ. ಈ ವೇದವ್ಯಾಸರ ಪಾದ ಕಮಲದಲ್ಲಿ ಅಲ್ಲಿರತಕ್ಕಂಥ ಶ್ರೀ ಪ್ರಾಣದೇವರು, ಅವರನ್ನು ನಾವು ಸ್ಮರಿಸುವುದೇ ಪಾದಸ್ಮರಣೆ ಎಂದ ಹೆಸರು. ಆಚಾರ್ಯ ಶ್ರೀಮದ್ ಆಚಾರ್ಯ ಸ್ವಂತಮೇ ಜನ್ಮ ಜನ್ಮನಿ. ಏಕೆಂದರೆ ಶ್ರೀ ವೇದವ್ಯಾಸರ ಪಾದದ ಸೇವೆಯಲ್ಲಿ ನಿರತರಾದವರು ಶ್ರೀಮದಾನಂದ ತೀರ್ಥರು. ಶ್ರೀ ಪುರಂದರದಾಸರು 180 ಗದ್ಯ ಹೇಳಿದಾಗ ಪ್ರತಿ ಗದ್ಯವೂ 180 ಗದ್ಯ ಆಗಿದೆ. ಅದು ಹೇಗೆಂದರೆ 1ರಿಂದ 180 ಗದ್ಯಗಳಿಗೆ 180ನೇ ಗದ್ಯ ತಾತ್ಪರ್ಯ ಎಂಬ ಭಾವನೆಯಾಗಿದೆ. 81 ಅಂದರೆ ಅದು 1ರಿಂದ 79 ಹಾಗೂ 81ರಿಂದ 180, ಹೀಗೆ 179 ಸಹ ಪುರಾಣ ಪುರುಷೋತ್ತಮ ಚಿಂತನೆ ಎನಿಸುವುದು. ಅನಂತ ಕೋಟಿ ಬ್ರಹ್ಮಾಂಡ ಎಂಬ ಪ್ರಶ್ನೆಗೆ ಉತ್ತರ 180 ಆಗುತ್ತದೆ. 179 ಪ್ರತಿ ಉತ್ತರ 180 ಆಗುತ್ತದೆ. ಹೀಗೆ ಚಿಂತಿಸಿದಾಗ ಪುರಾಣ ಪುರುಷೋತ್ತಮ ಹೇಗೆ ಉಳಿದ ಗದ್ಯಗಳಿಗೆ ತಾತ್ಪರ್ಯವಾಗುತ್ತದೆ ಎಂಬುದನ್ನು ಇಲ್ಲಿ ಸಂಕ್ಷೇಪವಾಗಿ ತಿಳಿಯುವ ಪ್ರಯತ್ನ ಮಾತ್ರ ನಡೆದಿದೆ. ಇದು ಶ್ರೀ ಪುರಂದರದಾಸರೇ ತೋರಿಸಿದ, ಶ್ರೀ ವಾಯುದೇವರೇ ತೋರಿದ ಮಾರ್ಗ, ಶ್ರೀ ಪುರಂದರ ವಿಠಲ ತೋರಿದ ಮಾರ್ಗ. ಇದು ನಮ್ಮ ಬಿಂಬನೆ ತೋರಿದ ಮಾರ್ಗವಾಗಿದೆ. ಋಗ್ಭಾಷ್ಯಕ್ಕೆ ಶ್ರೀಮದಾನಂದ ತೀರ್ಥರು ಕೇವಲ 41 ಮಂತ್ರಕ್ಕೆ ಅರ್ಥ ತಿಳಿಸಿ ಇದರಂತೆ ಉಳಿದ ಮಂತ್ರದ ಅರ್ಥವನ್ನು ತಿಳಿಯಬೇಕು ಎಂದು ನಮಗಾಗಿ ಅನುಗ್ರಹಿಸಿದ್ದಾರೆ. ಇದರಂತೆ 4 ಲಕ್ಷ ಶ್ಲೋಕಗಳಲ್ಲಿ ತಿಳಿಸಿರುವ ಹೊಣೆಗಾರಿಕೆ ನಮ್ಮದಾಗಿದೆ. ಅದಕ್ಕೆ ಹೇಗೆ ತಿಳಿಯಬೇಕು ಎಂಬುದನ್ನು ಶ್ರೀಮದಾನಂದ ತೀರ್ಥರೇ ತೋರಿಸಿಕೊಡುತ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ 100 ಕಡಿಮೆ ಇಲ್ಲದಂತೆ ಅರ್ಥವನ್ನು ತಿಳಿಯಬೇಕು ಎಂದು ಹೇಳಿದ್ದಾರೆ. ಅದರ ವ್ಯವಹಾರ ನಿತ್ಯ ನಿರಂತರ ಸಾಗಬೇಕು. ಸರ್ವಮೂಲದ ಉದ್ದಕ್ಕೂ ವಿಷ್ಣು ಸಹಸ್ರನಾಮ ಚಿಂತನೆಯಾಗಿದೆ. ಇದನ್ನು ನಾವು ಶ್ರದ್ಧೆಯಿಂದ ಅನುಸರಿಸಬೇಕು. ಇದರಲ್ಲಿ ಯಾವ ಪಾಂಡಿತ್ಯ ಪ್ರದರ್ಶನವಿಲ್ಲ. ಭಗವಂತನು ಸುವರ್ಣ ಅಕ್ಷರದಿಂದ ಅಲಂಕರಿಸಿ ಕಾಣುವುದೇ ಹರಿಭಕ್ತಿ ಎನಿಸುವುದು. ಅವನ ಮಹಿಮೆಗಳನ್ನು ವಿಶೇಷಾಕಾರವಾಗಿ ಚಿಂತಿಸುವುದು ಎಂದರ್ಥ. ಇದೇ ನಮ್ಮ ಬಿಂಬೋಪಾಸನೆ ಆಗುತ್ತದೆ. ಆದ್ದರಿಂದ 4 ಮಾತುಗಳು ಶ್ರೀ ಪುರಂದರದಾಸರು ನುಡಿದಿದ್ದಾರೆ. ಭಗವಂತನ ಗುಣಗಳನ್ನು ಚಿಂತಿಸುವ ಕಾಲ, ಬೆಳಗುವ ಕಾಲವೇ ನಮ್ಮ ಸಾಧನೆಯ ಪ್ರಸ್ತಾಪ ಎನಿಸುತ್ತದೆ. ಇದು ಪುರಾಣ ಪ್ರಸ್ತಾಪದ ಕುರುಹು ಎಂದು ತಿಳಿಯಬಹುದಾಗಿದೆ. ಪುರಾಣ ಭಾಷಾ ತ್ರೈವಿಧ್ಯ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಮತ್ತು ಈ 3 ಭಾಷೆಗಳನ್ನು ತಿಳಿದ ಮಾತ್ರ
ಪುರಾಣದ ಅರ್ಥವಾಗುವುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದು ವಿದ್ಯ, ಯಾವುದು ಅವಿದ್ಯ ಎಂಬುದನ್ನು ನಾವು ತಿಳಿಯಬೇಕು. ಯಾವುದು ನಮ್ಮ ಪಾಪವನ್ನು ಕಡಿಮೆ ಮಾಡುತ್ತದೋ, ನಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೋ ಅದನ್ನು ವಿದ್ಯಾ ಅಂತ ಹೇಳಬೇಕು. ಆದರೆ ನಾವು ಲೌಕಿಕದ ವಿದ್ಯೆಯನ್ನು ವಿದ್ಯಾ ಅಂತ ತಿಳಿಸಿರುವುದು ಅದು ಸಮಂಜಸವೇ ಅಲ್ಲ. ಪುರಾಣ ಪುರುಷೋತ್ತಮನ 180 ವಿವರಣೆ ನಾವು ತಿಳಿಯುವಾಗ ಮಧ್ವವಿಜಯದಲ್ಲಿ ಶ್ರೀ ವೇದವ್ಯಾಸ ದೇವರ ಆದೇಶ, ಶ್ರೀ ಮಧ್ವರಾಯರ ಸಂದೇಶವನ್ನು ನಾವು ನೋಡಬಹುದಾಗಿದೆ. ಶ್ರೀ ಮಧ್ವರಾಯರ ಚರಿತ್ರೆಯಲ್ಲಿ ಅವರನ್ನು ಕುರಿತು ಶ್ರೀ ವೇದವ್ಯಾಸರ ಚಿಂತನೆ ನಡೆಸಿದಾಗ ಶ್ರೀ ಮಧ್ವರಾಯರು ಶ್ರೀ ವೇದವ್ಯಾಸ ದೇವರನ್ನು ಹೇಗೆ ಆರಾಧನೆ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ಜಗತಾಂ ಚತುರ್ದಶ ಶತಾಯಂ ಚತುರ್ಮುಖ ಪ್ರಮುಖೈಯುತಂ ಪ್ರಳಯ ಮಾನಿನೀಯ ಯಹ ಸಮಮುಲ್ಲಸನ್ ಕಮಲಯೈವ ಕೇವಲಂ ಪರಮಃ ಸಯೇಷ ಹಿ ಪುರಾಣ ಪುರುಷಃ. ಶ್ರೀಮದ್ ಆನಂದ ತೀರ್ಥರು ಆ ನಾರಾಯಣ ದೇವರು ನೋಡಿ ಏನೆಂದು ಚಿಂತಿಸಿದರು ಅಂದರೆ, ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯಿಂದ ಸಹಿತವಾದ ಪುರಾಣ ಪುರುಷನಾದ ಶ್ರೀಹರಿಯೇ ನಾರಾಯಣ ಮುನಿ ಎಂದು ಸ್ಮರಿಸಿದರು. ಭಾಗವತಾದ ಶಾಸ್ತ್ರ ಶ್ರವಣ ಮಾಡಿದವರಿಗೆ, ಸಜ್ಜನ ಸಹವಾಸ ಮಾಡಿದವರಿಗೆ ದೇವರ ಅನೇಕ ಲೀಲಾ ಮಹಿಮೆಗಳನ್ನು ಮನಸ್ಸಿಗೆ ಬರುತ್ತದೆ. ಇದೇ ಮಹಿಮೆ, ಈ ಕಥೆಯನ್ನು ಸ್ಮರಿಸಿ ಇದೇ ಸಾಧನ ಪಥ ಎಂದು ತಿಳಿದುಕೊಳ್ಳಿ ಎಂದು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅಪಿದಾಯ ಸೂತ್ರ ಹೃದಯಂ ಸತಾಂ ಪ್ರಿಯಂ ಪ್ರವಿದಾಯ ಭಾಷ್ಯ ಮಧುನಾ ನಿಜೇಚ್ಛೆಯ ಅಪರೈಃ ಶ್ರುತಿ ಸ್ಮೃತಿ ನಿಜಾರ್ಥ ದೋಷಕೈಃ ಸುತರಾಂ ತಿರೋ ಭವತಿ ಸಂವಿದಾಹತ. ದುರ್ವಾದಿಗಳು ಏನು ಅನ್ಯಾಯ ಮಾಡಿದ್ದಾರೆ ಅಂತ ಕವಿಗಳು ತಿಳಿಸ್ತಾರೆ. ದುಷ್ಟರಾದ ದೈತ್ಯರು ವೇದಶಾಸ್ತ್ರಗಳನ್ನೆಲ್ಲ ಅಪಾರ್ಥ ಮಾಡಿ ಸಜ್ಜನರಿಗೆ ಬುದ್ಧಿ ಕೆಡಿಸುವುದೇ ಅವರ ಕೆಲಸ. ಇದೇ ಅವರ ಕೆಟ್ಟ ಗುಣ, ಇದೇ ಅವರ ಮಹಿಮೆ. ಆದ್ದರಿಂದ ಪುರಾಣಗಳಿಗೆ ಅಪಾರ್ಥವನ್ನು ಚಿಂತಿಸಿ ಲೋಕದ ಜನರಿಗೆ ಸರಿಯಾದ ಅರ್ಥವನ್ನೇ ಕಾಣದಂತೆ ಮಾಡಿಬಿಟ್ಟಿದ್ರು. ಕಲಿಕಾಲ ಕಾಲಿತ ಗುಣೇ ದರಾತಲೆ ಸುಜನೋನು ನೂನ ಮಧುನಂ ಅಸ್ತಿ ಯೋಗ್ಯ ದೇಹಿ ಪರತತ್ವವರ್ಣಮಯೋಗ್ಯತಾವತೆ ನನು ಹಿ ಹವ್ಯದಾನಮಿವ ನಿಂದತೆ ಶುನೇಹಿ. ಶ್ರೀಮದಾನಂದ ತೀರ್ಥರು ಈ ಕಾಲದಲ್ಲಿ ಜ್ಞಾನೋಪದೇಶ ಮಾಡಲು ಏನು ಪ್ರತಿಬಂಧಕ ಅಂತ ಹೇಳಿದ್ದಾರೆ. ಹರಿವಾಯುಗಳಲ್ಲಿ ಭಕ್ತಿ ಇಲ್ಲದ, ತಾರತಮ್ಯ ಜ್ಞಾನ ಇಲ್ಲದವರಿಗೆ ಭಾಗವತ ತತ್ವೋಪದೇಶ ಮಾಡಿದರೆ ನಾಯಿಗೆ ಹವಿಸ್ಸು ಹಾಕಿದಂತೆ ಆಗುತ್ತದೆ. ನಾಯಿ ಹವಿಸ್ಸಿಗೆ ಮೂಸಿ ನೋಡಿ ಮೂತ್ರ ವಿಸರ್ಜನೆ ಮಾಡಿ ಹೋಗುತ್ತದೆ. ಅದರಿಂದ ಅಧಿಕಾರ ಯೋಗ್ಯತೆಗಳು ಬಹಳ ಮುಖ್ಯ. ಇದೇ ಮಹಿಮೆ. ಈ ಕಥೆಯನ್ನು ನಾವು ಸ್ಮರಿಸಿಕೊಂಡು ಕಂಡಲ್ಲಿ ಮಾರಮ್ಮನ ಕಥೆ ಹೇಳುವಾಗ ಘೋರ ನರಕ ತಪ್ಪದು ಎಂದು ದಾಸವಾಣಿ ಇದೆ. ಆದ್ದರಿಂದ ಅಧಿಕಾರಿಗಳಿಗೆ ಮಾತ್ರ ಹೇಳಬೇಕು ಎಂಬುದು ಇದರ ಅಭಿಪ್ರಾಯ. ಇತಿ ತಂ ಬ್ರುವಾಣಮಯಮಬ್ರವಿಭುಃ ಭುವಿಸಂತಿ ಸೌಮ್ಯ ಪುರುಷ ಗುಣೋಚಿತಾ ವಿಮಲಾಮಣಿನಿವ ಗುಣೋಜ್ಜಿತಾ ನಿಮಾನ್ ದಯೆಯ ವಿಶೋದಯ ವಿಶುದ್ಧ ಗೋಗಣೈ. ಆಗ ಶ್ರೀ ನಾರಾಯಣ ದೇವರು ಆನಂದ ತೀರ್ಥರಿಗೆ ಏನು ಅಪ್ಪಣೆ ಮಾಡಿದರೆಂದರೆ, ಲೋಕದಲ್ಲಿ ಸಜ್ಜನರಿದ್ದಾರೆ, ಅವರನ್ನು ಹುಡುಕಿ ಅವರಿಗೆ ಯೋಗ್ಯವಾದ ಈ ಪುರಾಣವನ್ನು ತಿಳಿಸಬೇಕು. ಅವರಿಗೆ ಉಪಾಯಗಳಿಂದ ಉಪದೇಶ ಮಾಡಿ ಪುನಃ ಮೊದಲಂತೆ ಸನ್ಮಾರ್ಗಕ್ಕೆ ತರಬಹುದು ಎಂಬುದೇ ಲೋಕಶಿಕ್ಷಾ ನೀತಿ. ಇದನ್ನು ನಾರಾಯಣ ದೇವರು ಆಚಾರ್ಯ ಮಧ್ವರಿಗೆ ಹೇಳಿದ್ದರು. ಸಜ್ಜನೆಂಬ ಒಳ್ಳೆಯ ನವರತ್ನಗಳು ಕೊಚ್ಚಿಯಲ್ಲಿ ಬಿದ್ದು ಮಲಿನವಾಗಿರುತ್ತದೆ. ನಿನ್ನ ಶುದ್ಧವಾದ ವಾಕ್ಯಗಳೆಂಬ ನೀರಿನಿಂದ ತೊಳೆದು ಉದ್ಧಾರ ಮಾಡುವು. ಮಧ್ವಶಾಸ್ತ್ರ ಅಧಿಕಾರಿಗಳಾದ ಕೇವಲ ಸಾತ್ವಿಕರು ಮಾತ್ರ, ಅಂದರೆ ಸಾರ್ವಜನಿಕರಿಗೆ ಅಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಈ ಒಂದು ದೇವದೇವರ ಆಜ್ಞಾ ಪ್ರಕಾರವಾಗಿ ಶ್ರೀಮದಾನಂದ ತೀರ್ಥರು ಪುರಾಣವನ್ನು ಅವಲೋಕಿಸಿ ಅದರ ಅರ್ಥವನ್ನು
ಲೋಕಕ್ಕೆ ಸಂಗ್ರಹಿಸಿದರು. ಇತಿ ಸಾ ಮಹೀಧರ ಮುಖಾದ್ವಿನಿಸ್ಮೃತ ಜಗತಾಂ ಸುಖಯ ವಿಶದ ಸರಸ್ವತಿ ದ್ವಿಜರಾಜಗೋ ವಿಷಯಾತಿಪೂರಿತಂ ಪ್ರವಿಶೇಷ ಮಧ್ವ ಪ್ರತಿಬುದ್ಧಿವಾರಿದಂ. ನಾರಾಯಣ ದೇವರ ಮಾತು ಶ್ರೀಮಧ್ವರ ಮನಸ್ಸಿನಲ್ಲಿ ಏನು ಮಾಡಿತು ಅಂದರೆ, ನಾರಾಯಣ ದೇವರ ಮಾತು ಮಧ್ವರ ಮನಸ್ಸಲ್ಲಿ ಪ್ರವೇಶ ಮಾಡಿ ಅದರಂತೆ ಮಾಡಬೇಕೆಂಬ ಅಭಿಪ್ರಾಯ ಉಂಟಾಯಿತು. ಗುರುಗಳು ಹಿರಿಯರು ಹೇಳಿದ ಪಾಠ ವಿಚಾರಗಳು ನಮಗೆ ಅರ್ಥವಾಗಿ ಅದರಂತೆ ಮಾಡಬೇಕು ಅಂತ ಬುದ್ಧಿ ಬಂದರೆ ಈ ಕಥೆಯನ್ನು ಸ್ಮರಣೆ ಮಾಡಬೇಕು. ಆದ್ದರಿಂದ ಭಗವಂತನ ಸ್ಮರಣೆ ಮಾಡೋಕ್ಕೆ ಯೋಗ್ಯವಾದ ಅಧಿಕರಣ ಅಂದರೆ ಪುರಾಣವನ್ನು ನಾವು ಅರಿತಿದ್ರೆ ಮಾತ್ರ ಭಗವನ್ ಮಹಿಮೆ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅಧಿಕಾರಿಣಂ ಫಲಮಲಂ ವಿಶದಾಂ ಭವತಿ ಪ್ರವೃತ್ತಿ ವೀಜ್ಯವತಿ ಇತಿ ತತ್ಫಲಂ ಸಕಲ ಸಂಕತನೋ ಭಗವನ್ ಪ್ರಪಂಚಗೆ ಭೂಹೃದಯ. ಯೋಗ್ಯತೆಯುಳ್ಳ ಅಧಿಕಾರಿಗಳು ಹೇಳಿದರೆ ಅದು ನಿಜವಾದ ಅರ್ಥ ಫಲಿತವಾಗುತ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಅನುಸಂಧಾನದಿಂದ ಶ್ರೀಮದಾನಂದ ತೀರ್ಥರು ಪುರಾಣಗಳಿಗೆ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಪುರಾಣ ಸ್ಥಾನ ಪಂಥಾನಾಂ ಭಾಷಾತ್ರಯ ವೇದೀರಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಶ್ರೀ ಭಾಗವತಾತ್ಮನಿರ್ಣಯದ ಮಹಿಮೆ ಎಂತಹದು ಅಂದರೆ, ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾ ಅಂತ 3 ಭಾಷೆಗಳಿಂದ ಪುರಾಣದಲ್ಲಿದೆ. ಗುಹ್ಯ ಭಾಷಾ ಅಂದರೆ ಹೊರಗಡೆ ಮೇಲ್ನೋಟಕ್ಕೆ ಒಂದು ಅರ್ಥ, ಇನ್ನೊಂದು ಗೂಢವಾದ ಅರ್ಥ ಇರುತ್ತೆ. ಉದಾಹರಣೆಗೆ ವಾಂತಿ, ತಿಂದ ಪದಾರ್ಥ ಬಾಯಿಂದ ಈಚೆಗೆ ಬರುವುದು, ಇನ್ನೊಂದು ಜೇನುತುಪ್ಪ ಅಂತ ಅರ್ಥ. ಉಚ್ಚಿಷ್ಟ ಅಂದರೆ ಎಂಜಲು ಪದಾರ್ಥ, ಇನ್ನೊಂದು ಹಸುವಿನ ಕರು ಎಂಜಲು ಮಾಡಿ ಕುಡಿದ ತಾಯಿಯ ಮೊಲೆಯನ್ನು ತೊಳೆಯದೆ ಕರೆದ ಹಾಲು. ಇದೇ ದೇವರಿಗೆ ಅಭಿಷೇಕಕ್ಕೆ ಬರುವುದು. ಶಿವ ನಿರ್ಮಾಲ್ಯ ಅಂದರೆ ರುದ್ರದೇವರಿಗೆ ಪೂಜೆ ಮಾಡಿದ ಪದಾರ್ಥ, ಇನ್ನೊಂದು ಗಂಗಾ ನದಿ ಅಂತ ಅರ್ಥ. ಶವಕರ್ಪಟ ಅಂದರೆ ಹೆಣದ ಬಟ್ಟೆ, ಇನ್ನೊಂದು ರೇಷ್ಮೆಯ ಬಟ್ಟೆ ಅಂತ ಅರ್ಥ. ರೇಷ್ಮೆಯ ಹುಳ ಗೂಡು ಮಾಡಿಕೊಂಡು ಅದರೊಳಗೆ ಜೀವಂತವಾಗಿರುತ್ತೆ. ಅದನ್ನು ಕುದಿಯುವ ಬಿಸಿ ನೀರಿಗೆ ಹಾಕಿದರೆ ಆ ಗೂಡಿನಿಂದ ರೇಷ್ಮೆ ನೂಲು ಬರುವುದು. ಅಂದರೆ ಆ ಹುಳ ಮರಣ ಹೊಂದುತ್ತದೆ. ಇದಕ್ಕೆ ಪಟ್ಟವಸ್ತ್ರ ಅಂತ ಹೆಸರು. ಇದನ್ನು ಮನುಷ್ಯರು ಧರಿಸ್ತಾರೆ. ದರ್ಶನ ಭಾಷಾ ಅಂದರೆ ಬೇರೆ ಬೇರೆ ಮತದವರು ತಮ್ಮ ಮತದಂತೆ ಹೇಳಿಕೊಳ್ಳುವ ಅಭಿಪ್ರಾಯಗಳಿಗೆ ಪುಷ್ಟೀಕರಿಸುವಂಥ ವಾಕ್ಯಗಳು ಇರುತ್ತದೆ. ಅದನ್ನು ದರ್ಶನ ಭಾಷಾ ಎಂದು ತಿಳಿದುಕೊಳ್ಳಬೇಕು. ಹಾಗೆ ಸಾತ್ವಿಕ, ರಾಜಸ, ತಾಮಸ ಪುರಾಣಗಳು ಇವೆ. ಎಲ್ಲವನ್ನು ವೇದವ್ಯಾಸ ದೇವರೇ ಬರೆದಿರುವುದು. ಇದನ್ನು ಯಾತಕ್ಕೆ ಹೀಗೆ ಮಾಡಿದರು ಅಂದರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಗುಂಪುಗಳಿದೆ. ಅವರವರಿಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರವರ ಗತಿ ಹೊಂದಕ್ಕೋಸ್ಕರ ಮಾಡಿದ್ದಾರೆ ಅಂತ ತಿಳಿಯಬೇಕು. ಸಮಾಧಿ ಭಾಷಾ ಅಂದರೆ ಸಂದೇಹಾಸ್ಪದವಿಲ್ಲದೆ ಸರಿಯಾದ ವಾಕ್ಯಗಳು. ವಿಷ್ಣು ಸರ್ವೋತ್ತಮಾದಿ ಗುಣಗಳನ್ನು ಹೇಳುವ ಪುರಾಣಗಳೆಲ್ಲ ಸಾತ್ವಿಕ ಪುರಾಣಗಳು. ಶ್ರೀನಿವಾಸ ದೇವರಿಗೆ ತಲೆಗೆ ಏಟು ಬಿದ್ದು ಗಾಯವಾಗಿ ರಕ್ತ ಬಂತು ಅಂತ ಇದೆ, ಇದು ಸರಿಯಲ್ಲ. ಅಸುರ ಮೋಹನಾರ್ಥ ಅಂತ ತಿಳಿದುಕೊಳ್ಳಬೇಕು, ಇದು ರಾಜಸ ಪುರಾಣ. ಶಿವನಿಗೆ ಶ್ರೇಷ್ಠತ್ವ ಹೇಳತಕ್ಕ ಪುರಾಣಗಳು ತಾಮಸ ಪುರಾಣಗಳು. ಇವು ತಾಮಸರಿಗೆ ಪ್ರಿಯವಾದುದು. ಅವರು ಅದನ್ನು ಅನುಸರಿಸಿ ಅದಕ್ಕೆ ಆಗಬೇಕಾದ ಫಲ ಹೊಂದುತ್ತಾರೆ. ಈ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿ ಸಾತ್ವಿಕರಿಗೆ ಸರಿಯಾದ ಅರ್ಥ ಆಗೋದಕ್ಕೋಸ್ಕರವಾಗಿ ಶ್ರೀ ಭಾಗವತಾತ್ಮನಿರ್ಣಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಪುರಾಣವೇ ಮುಖ್ಯವಾಗಿ ಆಶ್ರಯಿಸಿದವರಿಗೆ ಇದು ಬಹಳ ಅತ್ಯವಶ್ಯಕವಾದುದು. ಶ್ರೀ ಮಹಾಭಾರತಾತ್ಮನಿರ್ಣಯದಲ್ಲೂ ಇಂತಹ ಸಂದೇಶ ಪರಿಹಾರಕವಾದ ವಿಚಾರಗಳು ಇದೆ. ಇದಕ್ಕೆ ಸದ್ಗುರುಗಳಲ್ಲಿ ಹೋಗಿ ಶಾಸ್ತ್ರಾಭ್ಯಾಸ ಮಾಡಬೇಕು. ವಿಶೇಷವಾಗಿ ಶ್ರೀ ಮಹಾಭಾರತಾತ್ಮನಿರ್ಣಯ ಪಾಠ ಶ್ರವಣವನ್ನು ಮಾಡಲೇಬೇಕು ಎಂಬುದಾಗಿ ಇದು ಪುರಾಣದ ವಿಶೇಷತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಪುರಾಣದ ವಿಶೇಷತೆಯನ್ನು ತಿಳಿಯುವಾಗ ಮತ್ತೊಂದು ವಿಶೇಷ ಅಂಶ ನಾವು ಏನು ತಿಳಿಬೇಕಂದರೆ, ಎಲ್ಲ ಪುರಾಣವೂ ಸಹ ವೇದದ ಇತಿಹಾಸದ ತಾತ್ಪರ್ಯ ರೂಪವಾಗಿದೆ. ನಾವು ವೇದವನ್ನು ತಿಳಿದುಕೊಂಡರೆ ಪುರಾಣವನ್ನು ತ್ಯಜಿಸುವಂತಿಲ್ಲ.
ಪುರಾಣದಲ್ಲಿ ಯಾವ ವಿಷಯವನ್ನು ಹೇಳಿದ್ದಾರೋ ಅದೇ ವೇದದಲ್ಲಿದೆ, ವೇದದಲ್ಲಿರುವ ವಿಷಯವೇ ಪುರಾಣದಲ್ಲಿದೆ. ಇದನ್ನು ನಾವು ಹೇಗೆ ತಿಳಿಯಬಹುದು ಎಂಬುದಕ್ಕೆ ಶ್ರೀಮದಾನಂದ ತೀರ್ಥರೇ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಯದಿ ವಿದ್ಯಾ ಚತುರ್ವೇದ ನೀತಿ ವೇದವತ್ ಪುರಾಣಂ ಪಂಚರಾತ್ರಾಯತಿ ಕುತೋ ದ್ವೇಷಃ ಚಾಂಡಿಲ್ಯವರ್ತನೆ. ಯದಿ ವಿದ್ಯಾ ಚತುರ್ಥ ವೇದಾನ್ ಸಂಕೋಪನಿಷದ್ವಿಜಃ ನ ಚೇತ್ ಪುರಾಣ ಸಂವಿಧಾನೈವ ಸ್ಯಾದ್ವಿಚಕ್ಷಣಃ ಇತ್ಯತ್ರ ವಾಕ್ಯೆ ಯಥಾ ಇತಿ ಇತಿಹಾಸ ಪುರಾಣಾದಿ ಇತೋ ವೇದ ಪುರಾಣ ಅಭಿಪ್ರೇತೇ ತಥಾತ್ರಾಪಿ ಪಂಚರಾತ್ರ ವೇದ ಪುರಾಣಮೇವ ಅಭಿಪ್ರೇತಂ ಇತಿ ವ್ಯಾಖ್ಯಾನೇ ಸತಿ ಎಂಬುದಾಗಿ ಶ್ರೀಮನ್ಯಾಯಸುಧಾದಲ್ಲಿ ಉತ್ಪತ್ತ್ಯಾಧಿಕರಣದಲ್ಲಿ ವ್ಯಾಖ್ಯಾನದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಪಂಚರಾತ್ರ ಆಗಮವನ್ನು ಪ್ರಮಾಣವಲ್ಲ ಎಂದು ದೂಷಿಸುವ ಜನರಿಗೆ ಪಂಚರಾತ್ರವಾಗಲಿ ಪಂಚರಾತ್ರದ ಸಹಿತವಾಗಿ ಪುರಾಣಾದಿಗಳು ಎಲ್ಲವೂ ಸದಾಗಮಗಳೆಂದೇ ವರ್ಣಿತವಾಗಿದೆ. ಕೇವಲ ವೇದವನ್ನು ಓದಿದರೆ ಭಗವಂತ ತೃಪ್ತನಾಗುವುದಿಲ್ಲ. ಏಕೆಂದರೆ ವೇದದಲ್ಲಿರ್ತಕ್ಕಂಥ ಅರ್ಥ ತಾತ್ಪರ್ಯವನ್ನು ತಿಳಿಯೋಕ್ಕೆ ಸಕಲ ಪುರಾಣವನ್ನು ಓದಲೇಬೇಕು. ಆದ್ದರಿಂದ ವೇದಕ್ಕೆ ತಾತ್ಪರ್ಯ ರೂಪವಾಗಿರತಕ್ಕಂಥದ್ದು ಪುರಾಣ. ಪುರಾಣದಲ್ಲಿರತಕ್ಕಂಥ 3 ಭಾಷೆಯಲ್ಲಿ ನಾವು ಪರಿಣಿತರೊಂದು ಹೊಂದಿ ವೇದವ್ಯಾಸ ದೇವರ ಅಭಿಪ್ರಾಯವನ್ನು ನಿಜಭಾವ ಸಂಗ್ರಹ ಎಂಬುದಾಗಿ ಪುರಾಣದ ಹೃದಯವಾಗಿರತಕ್ಕಂಥ ವೇದವ್ಯಾಸ ಹೃದಯವನ್ನೇ ನಾವು ಅರಿತುಕೊಳ್ಳಬೇಕು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದನ್ನು 180 ಪುರಾಣ ವಾಕ್ಯದಿಂದ ಮತ್ತು ಸರ್ವ ಮೂಲದ ವಾಕ್ಯಗಳಿಂದ ತಿಳಿಸುವ ಕಿಂಚಿತ್ ಪ್ರಯತ್ನವನ್ನು ಶ್ರೀ ಪುರಂದರದಾಸರು ನಮ್ಮಲ್ಲಿ ನಿಂತು ಇದು ಮಾಡಿಸಿದ್ದಾರೆ. ಇದು ಇಂದು ಶ್ರೀಮಧ್ವನವಮಿ ದಿನ ಶ್ರೀಮದಾನಂದ ತೀರ್ಥರ ಪಾದ ಕಮಲಗಳಿಗೆ ಅರ್ಪಿಸಿ ತನ್ಮೂಲಕ ಅವರು ವೇದವ್ಯಾಸ ದೇವರಿಗೆ ತುಳಸಿದಳ ರೂಪವಾಗಿ ಸಮರ್ಪಿಸುವ ಭಾಗವಾಗಿದೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂಬುದೇ ಇದರ ತಾತ್ಪರ್ಯ. ಇನ್ನು ಮುಂದಿನ 2-3 ದಿನಗಳಲ್ಲಿ 180 ಅರ್ಥಾನುಸಂಧಾನ ವಿವರಣೆ ಮಾಡಿದ ಗೈಡ್ ಅಂದರೆ ಪೀಠಿಕಾ ಭಾಗವನ್ನು ನಾವು ಸಂಕ್ಷೇಪವಾಗಿ ನೋಡುವ ಪ್ರಯತ್ನವನ್ನು ಮಾಡೋಣ. 180 ಅರ್ಥಗಳಿಂದ ಒಳಗೊಂಡ ಪುರಾಣ ಪುರುಷೋತ್ತಮ ತತ್ವವನ್ನು ಶ್ರೀಮದಾನಂದ ತೀರ್ಥರಿಗೆ 180 ತುಳಸಿ ಮಾಲೆಯಂತೆ ಅರ್ಪಿಸಿದಾಗ ಅದು ಶ್ರೀ ವೇದವ್ಯಾಸರ ಪಾದ ಕಮಲಗಳಿಗೆ ತಲುಪುವುದು ಎಂಬ ನಿಶ್ಚಿತವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದಾಗಿ ತಮ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ತಿಳಿಸಿದ್ದಾರೆ. ಇಂತಹ ಸುವರ್ಣ ಅವಕಾಶವನ್ನು ಕಲ್ಪಿಸಿದ ಶ್ರೀಮದಾನಂದ ತೀರ್ಥರಿಗೆ ಶ್ರೀ ಪುರಂದರದಾಸರಿಗೆ ಇದು ಸಾಧ್ಯವಾದುದು ಕೇವಲ ಮನುಷ್ಯ ಜನ್ಮದಲ್ಲಿರ್ತಕ್ಕಂಥ ಶುದ್ಧ ಸಾತ್ವಿಕ ಜನರಿಗೆ ಮಾತ್ರ ಸಾಧ್ಯವಾಗುವುದು. ಈ ಮನುಷ್ಯ ಜನ್ಮ ಬಂದಿದ್ದು ಆಯಾ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ. ತಂದೆ ತಾಯಿಗಳು ಇರುವಿಕೆಗೆ ಸಹಾಯರಾದ ಗುರು ಹಿರಿಯರಿಂದ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಪ್ರೇರಣೆ ಮಾಡಿದ್ದರಿಂದ ಈ ಕಾರ್ಯವನ್ನು ನಡೆದಿದೆ. ಮುಖ್ಯ ಪ್ರಾಣ ದೇವರು ಸದಾ ಎಲ್ಲರಲ್ಲೂ ನಿಂತು ಭಗವಂತನ ವಿಶೇಷ ಗುಣವನ್ನು ಪ್ರಸಾರ ಮಾಡಿದ್ದಾರೆ, ಬೋಧಿಸಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯ ಸಾಧ್ಯವಾಗಿದೆ. ಇದನ್ನು ಮತ್ತೆ ನಾವು ವಾಯುದೇವರಿಗೆ ನಾವು ಸಮರ್ಪಿಸಿ ಅವರು ತನ್ನ ಮೂಲಕ ಶ್ರೀ ವೇದವ್ಯಾಸರಿಗೆ ಸಮರ್ಪಿಸಲಿ ಎಂಬ ಆದೇಶದಿಂದ ಯಾವ ಪ್ರಾರ್ಥನೆಯನ್ನು ನಾವು ಸಲ್ಲಿಸಬೇಕು.
ಏಕೆಂದರೆ ಎಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ ಪುರಾಣ ಪುರುಷೋತ್ತಮ ಎಂಬುದು ಅವನ ಹೆಸರು. ಆ ಪುರಾಣ ಪುರುಷೋತ್ತಮನಿಗೆ ಅರ್ಪಿಸುವ ತುಳಸಿಯ ದಳ, ಇದನ್ನು ನಾವು ಏನೆಂದು ನಾವು ಹೇಳಬೇಕು? ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ಈ ವಚನ ಕುಸುಮವನ್ನು ಸಮರ್ಪಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣ. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.